ಚನ್ನರಾಯಪಟ್ಟಣ ಗಣಪತಿ ಪೆಂಡಲ್ನಲ್ಲಿ ಪ್ರತಿ ವರ್ಷದಂತೆ ಮಣ್ಣಿನ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ನಗರದ ಎಲ್ಲಾ ಭಕ್ತರು ಆಗಮಿಸಿದ್ರು. ಚನ್ನರಾಯಪಟ್ಟಣ ಗಣಪತಿ ಸೇವಾ ಸಮಿತಿ 73 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಇಡೀ ರಾಜ್ಯದಲ್ಲಿಯೇ 51 ದಿನಗಳ ಕಾಲ ಗಣಪತಿಯ ಪ್ರತಿಷ್ಠಾಪನೆ ಮಾಡಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋದಂತ ಹೆಗ್ಗಳಿಕೆ ನಮ್ಮದಾಗಿದೆ. ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೀವಿ. ದೇಶೀಯ ಕಲೆಗಳನ್ನು ಉಳಿಸಲಿಕ್ಕೆ ಎಲ್ಲ ಮೂಲ ಸಂಸ್ಕೃತಿ ಉಳಿಸಲಿಕ್ಕೆ ಜನಪದ ಕಲಾತಂಡಗಳನ್ನ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ. 51 ದಿನಗಳ ಕಾಲ ನಿರಂತರವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಿದೆ. ಅದಕ್ಕಿಂತ ಮುಖ್ಯವಾಗಿ ನಾಡಿನಲ್ಲೇ ಚನ್ನರಾಯಪಟ್ಟಣ ಗಣಪತಿ ಸೇವಾ ಸಮಿತಿ 50 ದಿನಗಳ ಕಾಲ ಅನ್ನದಾನ ಮಾಡಿದಂಥ ಹೆಗ್ಗಳಿಕೆ ನಮ್ಮದಾಗಿದೆ. 50 ದಿನಗಳ ಕಾಲ ಪ್ರತಿದಿನ 5,000 ಅನ್ನಸಂತರ್ಪಣಾ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ವಿ. ಪ್ರತಿದಿನ ಹೋಮ, ಸಂಜೆ ಪೂಜೆ, ಮಹಾಮಂಗಳಾರತಿ ಪ್ರತಿದಿನ ಇರುತ್ತೆ. ಜೊತೆಗೆ ಸಾಮಾಜಿಕ ಕೆಲಸಗಳಲ್ಲಿ ವೈದ್ಯಕೀಯ ತಪಾಸಣಾ ಶಿಬಿರಗಳನ್ನು, ಹೃದಯ ತಪಾಸಣಾ ಶಿಬಿರಗಳನ್ನು, ಹಲವಾರು ಸಾಂಸ್ಕೃತಿಕ ರಕ್ತದಾನ ಶಿಬಿರಗಳನ್ನು ಮಾಡುವಂಥ ಸ್ಥಿತಿ ನಮ್ಮದಾಗಿದೆ. ಗಣಪತಿ ಸೇವಾ ಸಮಿತಿ ಈ ನಾಡಿಗೆ ಸಂಚಾರ ಪಟ್ಟಂತಾಗಿದೆ. ಗಣಪತಿ ಕೇವಲ ಶ್ರದ್ಧಾಭಕ್ತಿಯ ಕೇಂದ್ರವಾಗಿಲ್ಲ, ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಕೆಲಸ ಮಾಡ್ತಿದ್ದಂಥ ಸಂಸ್ಥೆಯಾಗಿ ಕೆಲಸ ಮಾಡ್ತಿದೆ. ಚನ್ನರಾಯಪಟ್ಟಣದ ರೈತ ಸಂಘದ ನಮ್ಮ ಮಂಜಣ್ಣ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಕೂಡ ಕೊಡ್ತಾರೆ. ಇವತ್ತು ಕೂಡ ಒಳ್ಳೆಯ ಜನಪದ ಕಲಾತಂಡಗಳನ್ನು ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಅಧ್ಯಕ್ಷರು ಅರಳಾಪುರ ಮಂಜೇಗೌಡರು, ಜಿಲ್ಲಾ ಅಧ್ಯಕ್ಷರು ಮೀಸೆ ಮಂಜೇಗೌಡರು, ಜೋಗಿಪುರ ಪ್ರಕಾಶ್, ಜಿಲ್ಲಾ ಗೌರವಾಧ್ಯಕ್ಷರು, ಕರ್ನಾಟಕ ಸಂಚಾರಿ ಟಿವಿ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಪ್ರಚಾರ ವಾಹಿನಿ ಹುಲಿಕೆರೆ ಶಂಕರೇಗೌಡ ಸಂದರ್ಭದಲ್ಲಿ ಇದ್ರು. ಗಣಪತಿ ಸಂಘದ ಎಲ್ಲಾ ಸದಸ್ಯರು ಕೂಡ ಉಪಸ್ಥಿತರಿದ್ದರು. ಇಡೀ ರಾಜ್ಯದಲ್ಲಿ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಲ್ಲಿ ಒಂದು ಅದ್ಭುತವಾದ ಕಾರ್ಯಕ್ರಮ ಅಂತಂದರೆ ಅದು ನಮಗೂ ಒಂದು ಹೆಗ್ಗಳಿಕೆ ಇದೆ. ಯಾಕೆಂದರೆ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಅದ್ಭುತವಾಗಿ 51 ದಿವಸ ಗಣಪತಿನ ಒಂದು ಸೇವೆ ಮಾಡ್ತಾ, ಅದೇ ಥರ ಅದರಲ್ಲೂ 51 ದಿವಸ ಡೈಲಿ ಒಂದು ಅನುದಾನ ಅನುದಾನವನ್ನು ಇಲ್ಲಿ ಏರ್ಪಡಿಸಿದರೆ ಅದು ಸ್ವಯಂಭೂಗಳ ಕ್ಷೇತ್ರದಲ್ಲಿ, ಅದು ಸವಣಪ್ಪ ಅಂತ ಒಂದು ದೇಶಖಂಡದಲ್ಲಿ, ಅದರಲ್ಲೂ ಇದೊಂದು ಭಾಗ ಅಂತ ನಾವು ಹೇಳ್ಬೋದು. ಅಂಥ ಅದ್ಭುತನ ಕಾರ್ಯಕ್ರಮವನ್ನು ಚನ್ನರಾಯಪಟ್ಟಣ ತಾಲೂಕಲ್ಲಿ ಗಣಪತಿ ಒಂದು ಸಂಘರು ಅಧ್ಯಕ್ಷರಿದ್ದಾರೆ, ಅಷ್ಟು ಅದ್ಭುತವಾಗಿ ನಡೆಸ್ಕೊಬರ್ತಾರೆ. ಅದರಲ್ಲೂ ರಾಜ್ಯದಲ್ಲಿ ಮಾದರಿಯಾಗಿರೋಂಥ ಒಂದು ಕೆಲಸನ ಚನ್ನರಾಯಪಟ್ಟಣ ನಡೆದಿದೆ. ಅದ್ರ ಜೊತೆಯಲ್ಲಿ ಇಡೀ ರಾಜ್ಯದ ರೈತರು ಮಳೆ ಮತ್ತು ಬೆಳೆ ಎಲ್ಲ ಚೆನ್ನಾಗಿ ಬರಲಿ ಅಂತ ಇವತ್ತೇನು ಒಂದು ಮಣ್ಣಿನ ಪೂಜೆ ಪ್ರತಿ ವರ್ಷವೂ ಇಲ್ಲೇ ಈ ಗಣಪತಿ ಪೆಂಡಲ್ಲಿ ಮಣ್ಣಿನ ಪೂಜೆನ ಮಾಡಿ ಇಲ್ಲೇ ತಯಾರು ಮಾಡಿ ಅದ್ಭುತವಾದ ಒಂದು ಗಣಪನ ಸೇವನೆ ಮಾಡೋಕ್ಕೆಲ್ಲ ಪಾತ್ರರಾಗಿದ್ದಾರೆ. ಅದನ್ನು ಹೆಗ್ಗಳಿಕೆ ನಾವೆಲ್ಲ ಇವತ್ತು ಕೇಳ್ಕೊಬೇಕು. ವರದಿಗಾರ ಶಂಕರೇಗೌಡ, ಹುಲಿಕೆರೆ, ಚನ್ನರಾಯಪಟ್ಟಣ.